ಮತ್ತೊಮ್ಮೆ ಪಬ್ಲಿಕ್ ಸ್ಟುಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದಿನನಿತ್ಯದಂತೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿಶುನಾಳ ಶರೀಫರವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಗಳ ಬಗ್ಗೆ ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ಶಿಶುನಾಳ ಶರೀಫರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಹೆಸರು ಮಾಡಿರುವ ಒಂದು ಪ್ರಮುಖ ಕವಿಗಳಲ್ಲಿ ಒಬ್ಬರು ಅಂತ ನಿಮಗೆಲ್ಲ ಗೊತ್ತಿರುವ ಒಂದು ವಿಷಯವಾಗಿದೆ. ಸ್ನೇಹಿತರೆ, ಇವರು ಸಂತ ಶಿಶುನಾಳ ಶರೀಫರು 1819 ಮಾರ್ಚ್ 7 ಕರ್ನಾಟಕದ ಸಿಗ್ಗಾವಿನ ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿ ಶಿಶುನಾಳದಲ್ಲಿ ಇವರು ಜನಿಸಿದ್ದಾರೆ. ಅಂದರೆ ಶಿಶುನಾಳ ಅಂದರೆ ಒಂದು ಗ್ರಾಮ. ಸ್ನೇಹಿತರೆ, ಅವರು ಇಮಾಮ್ ಸಾಹೇಬ್ ಅವರ ಪುತ್ರರಾಗಿದ್ದರು. ಅವರು ಹಜ್ರಾಶ್ ಖಾದ್ರಿಯವರ ಶಿಷ್ಯರಾಗಿದ್ದರು. ಸ್ನೇಹಿತರೆ, ಇವರ ಪ್ರಮುಖ ಕನಸು ಹಿಂದೂ ಮತ್ತು ಮುಸ್ಲಿಂ ಧರ್ಮವನ್ನು ಹೇಗೆ ಒಂದುಗೂಡಿಸಬೇಕು ಎಂಬ ಪ್ರಯತ್ನ ಇವರದಾಗಿತ್ತು. ನೋಡಿ, ಲಿಂಗಾಯತ ಸಂಪ್ರದಾಯದಂತೆ ಹಜರೇಶ್ ಖಾದ್ರಿಯವರ ಲಿಂಗ ದೀಕ್ಷಾ ಅಥವಾ ಶಿಷ್ಯರ ಕೊರಳಿಗೆ ಲಿಂಗವನ್ನು ಕಟ್ಟಿ ದೀಕ್ಷೆ ನೀಡುತ್ತಿದ್ದರು. ಆಗಿನ ಸಂದರ್ಭದಲ್ಲಿ ಅವರ ತಂದೆ ಅವರಿಗೆ ರಾಮಾಯಣ ಮತ್ತು ಮಹಾಭಾರತವನ್ನು ಮತ್ತು ಅಲ್ಲಮ ಪ್ರಭುವಿನ ಪ್ರಮುಖ ವಿಚಾರಧಾರೆಗಳನ್ನು ಅವರಿಗೆ ತಿಳಿಸುತ್ತಿದ್ದರು, ಅಂದರೆ ಬೋಧನೆಗಳನ್ನು ಮಾಡುತ್ತಿದ್ದರು. ಇವರು ಬಸವಣ್ಣನವರ ಆಶೀರ್ವಾದದೊಂದಿಗೆ ಶಿಶುನಾಳ ಶರೀಫರು ಗರ್ಭ ಧರಿಸಿದರು ಎಂದು ಪುರಾಣಗಳಲ್ಲಿ ಹೊಂದಿರುತ್ತಾರೆ. ಬೋಧನೆಗಳು ಸಮಕಾಲೀನವರಿಗೆ ಸರಿಯಾದ ರೀತಿಯಲ್ಲಿ ಇರಬಹುದು ಸಹ, ಅವರವರ ಸಾಹಿತ್ಯಕ್ಕೆ ತಕ್ಕಂತ ಅವರ ಬೋಧನೆಗಳನ್ನು ನೀಡುತ್ತಾರೆ. ಸ್ನೇಹಿತರೆ, ಈ ನಮ್ಮ ಶಿಶುನಾಳ ಶರೀಫರು ಸ್ನೇಹಿತರೆ ಮನಸ್ಸು ಪ್ರಪಂಚದಲ್ಲಿ ತುಂಬಾ ತೊಡಗಿಕೊಂಡಾಗ ಮತ್ತು ಕ್ಷೋಭೆಗೊಳಗಾದಾಗ ಅದನ್ನು ಹಟ್ಟಿಯಿಂದ ಹೊಡೆದು ನಿಲ್ಲಿಸಿ, ಅಂದರೆ ಮನಸ್ಸು ಪ್ರಪಂಚದಲ್ಲಿ ತುಂಬಾ ತೊಡಗಿಕೊಂಡಾಗ ಮತ್ತು ಕ್ಷೋಭೆಗೊಳಗಾದಾಗ ಅದನ್ನು ಹಟ್ಟಿಯಿಂದ ಹೊಡೆದು ನಿಲ್ಲಿಸಿ. ಅಂದರೆ ಸ್ನೇಹಿತರೆ, ಮನಸ್ಸು ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ಒಳಗಾದಾಗ ಇವರು ಯಾವ ರೀತಿಯಲ್ಲಿ ಅದನ್ನು ನಮ್ಮ ಹಿಡಿತದಲ್ಲಿ ಹಿಡಿದುಕೊಳ್ಳಬೇಕು ಎಂಬ ಒಂದು ಮಾತನ್ನು ಆಗಿನ ಕಾಲದಲ್ಲಿ ಹೇಳಿದ ಒಂದು ಪ್ರಮುಖ ಕವಿ ಇವರಾಗಿದ್ದಾರೆ. ಹಾಗೂ ಇವರ ಬೋಧನೆಗಳಲ್ಲಿ ಒಂದು ಒಳ್ಳೆ ರೀತಿಯಾದ ಒಂದು ಭಾವನೆಗಳಲ್ಲಿ ಧನಾತ್ಮಕವಾಗಿ ಸಹ ಇವೆ. ಸ್ನೇಹಿತರೆ, ಮತ್ತು ಗುರುಗಳು ನೀಡಿದ ಜ್ಞಾನದ ಪದವು ಮನಸ್ಸನ್ನು ನಾಶಪಡಿಸುತ್ತದೆ ಮತ್ತು ಎಲ್ಲ ಕಷ್ಟಗಳನ್ನು ತೊಳೆದು ಹಾಕುತ್ತದೆ ಎಂದು ಸಹ ಇವರ ಬೋಧನೆಗಳನ್ನು ಹೇಳಿದ್ದಾರೆ. ಗುರುಗಳು ನೀಡಿದ ಜ್ಞಾನದ ಪದವು ಮನಸ್ಸನ್ನು ಮಾಡಿಸುತ್ತದೆ ಮತ್ತು ಎಲ್ಲ ಕಷ್ಟಗಳನ್ನು ತೊಡೆದು ಹಾಕುತ್ತದೆ. ಅಂದರೆ ಯಾವುದೇ ಒಂದು ಗುರುಗಳಲ್ಲಿ ಯಾವುದೇ ಒಂದು ರೀತಿಯಾದ ಒಂದು ಸಲಹೆ ನೀಡಿರ್ತಾರಲ್ಲ, ಅದು ಒಂದು ಉತ್ತಮವಾಗಿ ಒಂದು ಒಳಿತು ಮಾಡಲು ಒಂದು ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಅದು ಹೆಲ್ಪ್ ಮಾಡುತ್ತೆ ಅಂತ ಒಂದು ಇವರ ಬೋಧನೆ ಆಗಿತ್ತು. ಸ್ನೇಹಿತರೆ, ಒಬ್ಬನು ಕುದುರೆಯನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಅದಕ್ಕೆ ಆಧ್ಯಾತ್ಮಿಕ ಆಹಾರವನ್ನು ಕೊಡುವ ಮೂಲಕ ಮನಸ್ಸನ್ನು ನೋಡಿಕೊಳ್ಳಬೇಕು. ಕೆಲವೊಮ್ಮೆ ಅದನ್ನು ಕುದುರೆಯಂತೆ ಚಾವಟಿ ಮಾಡಿ ಅದು ಯಜಮಾನನಿಗೆ ಇಷ್ಟವಾಗುವ ರೀತಿಯಲ್ಲಿ ವರ್ತಿಸುತ್ತದೆ. ಇದು ನಿಜವಾದ ಮಾತು. ಸ್ನೇಹಿತರೆ, ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಾವು ಸತತ ಪ್ರಯತ್ನ ಮಾಡಿದಾಗ ಅದು ಯಾವ ರೀತಿ ನಾವು ಕಲಿಕೆ ಕೊಡ್ತೀವಲ್ವ, ಆ ರೀತಿ ನಮ್ಮ ಮನಸ್ಸು ಅದಕ್ಕೆ ಕ್ರೋಢೀಕರವಾಗಿರುತ್ತದೆ ಅಂತ ಇವರು ಆ ಸಮಯದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಹಾಗೂ ಇವರು ದೇಹ ತುಂಬಾ ಚಲಿಸುತ್ತದೆ, ಆದರೂ ಸರಿಯಾದ ಶಿಸ್ತಿನ ಮೂಲಕ ಆ ಮನೆಯಲ್ಲಿಯೇ ಶಿವನನ್ನು ಅನುಭವಿಸಬಹುದು. ಯಾವುದೇ ರೀತಿ ಒಂದು ದೇವರ ಮೇಲೆ ಒಂದು ನಂಬಿಕೆ ಇದ್ದರೆ ಅದನ್ನ ಅವರ ಮನೆಯಲ್ಲಿ ಕಂಡ್ಕೊಳ್ಬೇಕು ಅಂತ ಒಂದು ಇವರ ಬೋಧನೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಪಂಜರದಲ್ಲಿರುವ ಹಕ್ಕಿಯಂತೆ ಜೀವವು ದೇಹ ಮತ್ತು ಮನಸ್ಸಿನ ಪಂಜರದೊಳಗಡೆ ಮಾತ್ರ ಸ್ವಾತಂತ್ರ್ಯವನ್ನು ಹೊಂದಿದೆ, ಆದರೆ ಯಜಮಾನನ ಕೃಪೆಯಿಂದ ಹಕ್ಕಿ ತನ್ನ ರೆಕ್ಕೆಗಳನ್ನು ಹರಡಿ ಇಡೀ ವಿಶ್ವದಲ್ಲಿಯೇ ಹಾರಲು ಸಾಧ್ಯವಾಗುತ್ತದೆ ಅಂತ ಸಹ ಇವರು ಹೇಳಿದ್ದಾರೆ. ಎಂಥ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ಬಹಳ ಖುಷಿಯಾದ ಒಂದು ವಿಷಯಗಳಲ್ಲಿ ಇವೆಲ್ಲ ಆಗಿವೆ. ನಾವು ಹೇಳಬೇಕಂದ್ರೆ, ಅವನ ಯಜಮಾನನ ಪವಿತ್ರ ಪಾದಗಳು ಚಿಕ್ಕದಾಗಿ ಮತ್ತು ಸಾಧಾರಣವಾಗಿ ಕಾಣಿಸಬಹುದು, ಆದಾಗ್ಯೂ ಅವರ ತಮ್ಮ ಮೇಲೆ ತಲೆ ಇರಿಸಿದಾಗ ಅವರು ದೊಡ್ಡ ಅಹಂಕಾರವನ್ನು ನುಂಗುತ್ತಾರೆ. ಅಂದರೆ ಈ ರೀತಿ ಆದಾಗ ಅಹಂಕಾರವು ಯಾವುದೇ ರೀತಿಯಲ್ಲಿ ನಾವು ಅಹಂಕಾರ ಪಡಲು ಸಾಧ್ಯವಾಗಲ್ಲ ಅಂತ ಇವರು ತಿಳಿಸಿದ್ದಾರೆ. ನಾನು ಮನುಷ್ಯ ಜನ್ಮವಲ್ಲ, ನಿಜವಾಗಿ ನಾರಾಯಣನ ಪರಬ್ರಹ್ಮ ಅಂತ ಇವರು ಸಹ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಶರೀಫರ ಅವರ ಸಂದರ್ಭಕ್ಕೆ ತಕ್ಕಂತೆ ಕವಿತೆಗಳನ್ನು ರಚಿಸಿ ಸಂದೇಶ ಸಾರಲು ಹಾಡುತ್ತಿದ್ದರು. ಅಂದರೆ ಇವರ ಸಾಂಗುಗಳು, ಅಂದರೆ ಇವರು ಹಾಡಿರುವ ಪದಗಳು, ಇವರ ಸಂಗೀತಗಳು ಬಹಳ ಜನಪ್ರಿಯವಾಗಿತ್ತು.
ಇವಾಗಲೂ ಸಹ ಅವಿದೆ. ತಮ್ಮ ಸಂಶೋಧನೆಗಳು ಎಂದಿಗೂ ಬರೆದಿಲ್ಲವಾದರೂ ಬಾಯಿಯ ಮಾತಿನ ಮೂಲಕ ಅವುಗಳಲ್ಲಿ ಹಲವು ಭವಿಷ್ಯದ ಪೀಳಿಗೆ ರವಾನೆಯಾಗುವ ರೀತಿಯಲ್ಲಿ ಸೋರುತ್ತಿದ್ದವು. ಅಂದರೆ ಸೋರುತ್ತಿಹುದು ಮನೆಯ ಮಾಳಿಗೆ ಸಂಯೋಜನೆಯು 1876 ಮತ್ತು 1880ರ ಆ, ಮಹಾಕ್ಷಾಮವನ್ನು ಗುರುತಿಸಬಹುದು. ದಕ್ಷಿಣ ಮತ್ತು ಪಶ್ಚಿಮ ಭಾರತವನ್ನು ಪೀಡಿಸಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಯುತ್ತಿರುವ ಜನರು ಕುರುಡು ನಂಬಿಕೆಗಳು ಮತ್ತು ನಂಬಿಕೆಗಳು ಆಶ್ರಯಿಸಿದ್ದರು. ಕೆಲವರು ಬರಹಗಾಲವನ್ನು ನಿಯಂತ್ರಿಸುವಂತೆ ಕಳೆದರು. ಮೂಲವನ್ನು ಉಲ್ಲೇಖಿಸಲಾಗದಿದ್ದರೂ ಅವರ ಸಂಯೋಜನೆ ಮತ್ತು ಇವರ ವಿಷಯ ಪರಿಸ್ಥಿತಿಯನ್ನು ಗಮನಿಸಿದರೆ ಈ ನಿರ್ದಿಷ್ಟ ಸಂಯೋಜನೆಯು ಬರಗಾಲದಲ್ಲಿ ವರ್ಷಗಳಲ್ಲಿ ಕಂಡುಬರುತ್ತದೆ ಎಂದು ಸಹ ಇವರು ಹೇಳಿದ್ದಾರೆ ಸ್ನೇಹಿತರೆ. ಇವರ ಬೋಧನೆಗಳಲ್ಲಿ ಪ್ರಮುಖವಾಗಿ ನಮ್ಮ ಮನಸ್ಸಿನ ಹಿಡಿತ ಹಾಗೂ ಯಾವ ರೀತಿ ಜೀವನ ಶೈಲಿಯನ್ನು ನಾವು ನಮ್ಮ ಕೈಲಿ ಇಟ್ಟುಕೊಂಡು ನಡೆಯಬೇಕು, ಪ್ರಸಿದ್ಧವಾದ ಸಾಂಗು ಸ್ನೇಹಿತರೆ. ಆವಾಗಿಂದ ಇವಾಗಿನವರೆಗೂ ಬಹಳ ಒಂದು ಹೆಸರು ಮಾಡಿರುವ ಒಂದು ಇದು ಸಂಯೋಜನೆ ಆಗಿದೆ ಸ್ನೇಹಿತರೆ. ಎರಡನೇದಾಗಿ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ದೇಹದ, ಅದ್ರ ಬಗ್ಗೆ ಎಂತ ಒಂದು ಒಳ್ಳೆ ಸಾಹಿತ್ಯವನ್ನು ನೀಡಿದ್ದಾರೆ. ಹಾಗೂ ಅಳಬೇಡ ತಂಗಿ ಅಳಬೇಡ ಅಂತ ಇನ್ನೊಂದು ಸಹ ಸಂಯೋಜನೆಗಳನ್ನು ಮಾಡಿದ್ದಾರೆ. ತರವಲ್ಲ ತಂಗಿ ನಿನ್ನ ತಂಬೂರಿ, ಅದು ಸಹ ಒಳ್ಳೆ ಒಂದು ಗೀತೆಯಾಗಿದೆ ಸ್ನೇಹಿತರೆ. ಹಾಗೂ ಬಿದಿಯಬ್ಬ ಮುದುಕಿ ಮತ್ತು ಸೋರಿತುವುದು ಮನೆಯ ಮಾಳಿಗೆ ಎಂತ ಒಂದು ಉತ್ತಮ ಒಂದು ಸಂಗೀತ ಆಗಿದೆ ಸ್ನೇಹಿತರೆ. ಎಲ್ಲರಂತ ನಾನಲ್ಲ ಗಂಡ, ಎಲ್ಲರಂತವನಲ್ಲ ನನ್ನ ಗಂಡ, ಬೇರೆಯವ್ರ ಥರದಲ್ಲ ನನ್ನ ಗಂಡ, ಒಳ್ಳೆ ಒಂದು ಸಂಗೀತನ ಆ ಒಂದು ಇದರಲ್ಲೇ ಯಾವ ರೀತಿ ಒಂದು ಸಂಗೀತ ಸಾಹಿತ್ಯವನ್ನು ಇವರು ಪಡೆದಿದ್ದರು ಅಂತ ಬಹಳ ಖುಷಿ ಆಗುತ್ತೆ. ಎಲ್ಲರಂತ ಆದ್ಮೇಲೆ ಮೋಹದ ಹೆಂಡತಿ ತೀರದ ಬಾಲಿಕ ಎಂಬ ಮತ್ತೊಂದು ಸಾಂಗು, ಸ್ನೇಹ ಮಾಡಬೇಕವಳೊಂದಿಗೆ ಅಂತ ಇನ್ನೊಂದು ಸಾಂಗು, ಮತ್ತು ಲೋಕದ ಕಾಳಜಿ ಯಾಕೆ ಬೇಕು ಏನೋ ಹಾಡಿದೆ, ಅದು ನನಗೆ ಅಷ್ಟೊಂದು ಸರಿಯಾದ ಗೊತ್ತಿಲ್ಲ. ದುಡ್ಡು ಕೆಟ್ಟದು ನೋಡೋಣ, ನಾನಾ ಎಂಬುದು ನಾನಲ್ಲ ಎಂಬ ಪ್ರಮುಖ ಇವರು ಪ್ರಸಿದ್ಧ ಸಂಯೋಜನೆಗಳನ್ನು ಸಹ ಇವರು ಬರೆದಿದ್ದರು ಸ್ನೇಹಿತರೆ. ಆ ಒಂದು ಸಮಯದಲ್ಲಿ ಇವರ ಪ್ರಮುಖ ಚಲನಚಿತ್ರಗಳು ಸಹ ಇವರು ಮಾಡಿದ್ದಾರೆ. ನೋಡಿ, ಆ ಸಂದರ್ಭದಲ್ಲಿ ಚಲನಚಿತ್ರಗಳನ್ನು ಸಹ ಇವರು ಇದು ಮಾಡಿದ್ದಾರೆ ಸ್ನೇಹಿತರೆ. ಸಂತ ಶಿಶುನಾಳ ಶರೀಫರು 1990ರಲ್ಲಿ TC ನಾಗಾಭರಣ ನಿರ್ದೇಶನ ಮಾಡಿರುವಂತಹ ಕನ್ನಡದ ಚಲನಚಿತ್ರವಾಗಿದೆ. ಅಂದರೆ ಯಾವ ಚಿತ್ರ ಅಂದರೆ, ಮುಖ್ಯ ಪಾತ್ರವನ್ನು ಕನ್ನಡ ನಟ ಶ್ರೀಧರ್ ನಿರ್ವಹಿಸಿದ್ದಾರೆ ಮತ್ತು ಪೋಷಕ ಪಾತ್ರದಲ್ಲಿ ಗಿರೀಶ್ ಕಾರ್ನಾಡ್ ಮತ್ತು ಸುಮನ್ ರಂಗನಾಥ ಅವರು ಸೇರಿದಂತೆ ಮಾಡಿದ ಒಂದು ಚಲನಚಿತ್ರವಾಗಿದೆ. ಅಂದರೆ ಸಂತ ಶಿಶುನಾಳ ಶರೀಫ್ ಎಂಬ ಚಿತ್ರನೇ ಆಗಿದೆ ಇದು. ಶರೀಫ ಅವರ ಹಾಡುಗಳನ್ನು ಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಸಿ ಅಶ್ವಥ್ ಶಿವಮೊಗ್ಗ, ಸುಬ್ಬಣ್ಣ, ರಘು ದೀಕ್ಷಿತ್ ಮತ್ತು ಅರ್ಚನಾ ಉಡುಪಿ ಹಾಡಿದ್ದಾರೆ. ಅಂದರೆ ಆ ಸಮಯದಲ್ಲಿ ಶರೀಫರು ಹಾಡಿರುವ ಸಂಗೀತಗಳಿಗೆ ಹಿನ್ನೆಲೆ ಗಾಯಕರಾಗಿ ಇವರು ನಮ್ಮ ಸಿ ಅಶ್ವಥ್ ಅವರು ಗಾಯನ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಫೇಮಸ್ ಆಗಿದ್ರು ಅವಾಗ ಅನ್ಸುತ್ತೆ. ಜನಪ್ರಿಯ ಸಂಗೀತ ನಿರ್ದೇಶಕ ಜೋಡಿಯಾದ ವಿಶಾಲ್ ಶೇಖರ್ ಬಿಡುಗಡೆ ಮಾಡಿದ ರಘು ಅವರ ಸ್ವಯಂ ಶೀರ್ಷಿಕೆಯನ್ನು ಚೊಚ್ಚಲ ಮನಸ್ಸಿನಿಂದ ಮಾಡಿರುವ ಒಂದು ಸೋರಿತಿಯುವುದು ಮನೆಯ ಮಾಳಿಗೆ ಸಾಂಗಿಗೆ, ಮತ್ತು ಗುಡುಗುಡಿಯ ಸೇದಿ ನೋಡ ಈ ಸಾಂಗಿಗೂ ಸಹ 2 ಹಾಡುಗಳಿವೆ. ಅವುಗಳಲ್ಲಿ ಶರೀಫರ ಸಂಯೋಜನೆಗಳಾಗಿವೆ. ಅಂದರೆ ಶರೀಫರು ಬರೆದಿರುವ ಒಂದು ಈ ಸಾಂಗುಗಳು ಬಹಳ ಹೆಸರು ಮಾಡಿರೋಂಥದ್ದು ಆಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇವರು ಕೊನೆಯದಾಗಿ ಹೇಳಬೇಕಂದ್ರೆ ಶರೀಫರು 1819 ಮಾರ್ಚ್ ಶಿಗ್ಗಾಂವ್ ತಾಲೂಕಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲೇ ಜನಿಸುತ್ತಾರೆ ಸ್ನೇಹಿತರೆ. ಇವರ ನಿಧನ 3 ಜುಲೈ 1889ರಲ್ಲಿ ಇವರು ನಿಧನ ಹೊಂದ್ತಾರೆ ಸ್ನೇಹಿತರೆ. ಅಂದರೆ ಇವರಿಗೆ ಆವಾಗ 70 ವರ್ಷ ಆಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವರ ಗುರುಗಳು ಗೋವಿಂದ ಭಟ್ ಎಂಬ ಇವರ ಗುರುಗಳಾಗಿದ್ದಾರೆ. ಅಂದರೆ ಆ ಗುರುಗಳ ಶಿಷ್ಯರು ಇವರು ಶಿಶುನಾಳ ಶರೀಫರ ಶಿಷ್ಯರಾಗಿದ್ದರು ಸ್ನೇಹಿತರೆ. ಇದೇ ರೀತಿ ನಮ್ಮ ಕರ್ನಾಟಕದ ಉತ್ತಮ ಕವಿಗಳಲ್ಲಿ ಒಬ್ಬರಾಗಿದ್ದ ಇವರ ಬಗ್ಗೆ ಸ್ವಲ್ಪ ನೋಟವನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ. ಇವರ ಬಗ್ಗೆ ಹೇಳಲು ಇನ್ನು ಅನೇಕ ರೀತಿಯಲ್ಲಿ ಬಹಳ ಒಂದು ಸಾಧನೆಗಳಿವೆ ಸ್ನೇಹಿತರೆ. ಇನ್ನೊಮ್ಮೆ ಮತ್ತೊಂದು ಕವಿಗಳೊಂದಿಗೆ ನಾವು
ನೆಕ್ಸ್ಟ್ ನಾವು ನಿಮಗೆ